ಹೆಲೋ ವಿವರ್ಸ್, ವೆಲ್ಕಮ್ ಟು ಬಸವ ಐ.ಟಿ.ಐ ಮಾನ್ವಿ ಚಾನಲ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ಹೇಗೆ ಇನ್ಸ್ಟಾಲ್ ಮಾಡಬೇಕು, ಪ್ರೊಸೀಜರ್ ಹೇಳಿದೆ ನಿಮಗೆ. ಅದ್ರ ಜೊತೆ ದೆನ್ ಸ್ಟ್ರಕ್ಚರ್ ಆಫ್ C++ ಯಾವ ರೀತಿ ಇರುತ್ತೆ ಒಂದು ಸ್ಟ್ರಕ್ಚರ್ ಅಂದರೆ C++ದು ಸಿ++ಗೆ ಏನೇನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಅದ್ರ ಜೊತೆಗೆ ಐಡೆಂಟಿಫೈಯರ್ಸ್ ಡಿಸ್ಕಸ್ ಮಾಡಿದ್ವಿ, ದೆನ್ ಸಮ್ ರೂಲ್ಸ್ನ ಡಿಸ್ಕಸ್ ಮಾಡಿದ್ವಿ. ಹೌದಾ? ಹೀಗೆ ಸೊ ಒಂದಿಷ್ಟು ಟಾಪಿಕ್ಸ್ನ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದೆ. ಇವತ್ತು ಅಷ್ಟೇ ಇನ್ನೊಂದಿಷ್ಟು ಹೊಸ ಟಾಪಿಕ್ ಜೊತೆ ಡಿಸ್ಕಸ್ ಮಾಡೋಣ. ಈಗಿನ ಟಾಪಿಕ್ ಕೀವರ್ಡ್ಸ್. ಸೊ ನಾವು ಸಿಯಲ್ಲೂ ಕಲ್ತಿದ್ದೀವಿ, ಹೌದಾ? ಕೀವರ್ಡ್ಸ್ ಕಲ್ತಿದ್ದೀವಿ, ಐಡೆಂಟಿಫೈಯರ್ಸ್ ಕಲ್ತಿದ್ವಿ, ಪಾಯಿಂಟರ್ಸ್ ಕಲ್ತಿದ್ವಿ. ಈ ರೀತಿಯಾದ ಸೇಮ್ ಟಾಪಿಕ್ಸ್, ಬಟ್ ಸ್ವಲ್ಪ ಲೆಂದಿ ಪ್ರಾಸೆಸ್ ಬರುತ್ತೆ ಅಷ್ಟೇ ಪ್ರೋಗ್ರಾಮ್ ಮಾಡಬೇಕಾದ್ರೆ. ಸೊ ಫಸ್ಟ್ ನೋಡಿ, ಕೀವರ್ಡ್ಸ್ ಅಂದರೆ ಏನಂತ ಹೇಳಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಕೀವರ್ಡ್ಸ್ ಅಂದರೆ ಏನಂತ ಗೊತ್ತಿರಬೇಕು ನಿಮಗೆ. ಸೊ ಸಿಯಲ್ಲಿ ನೋಡಿರ್ಬೋದು ವೇರಿಯಬಲ್ಸ್, ಕೀವರ್ಡ್ಸ್, ದೆನ್ ಕಾನ್ಸ್ಟೆಂಟ್ಸ್, ಈ ರೀತಿಯಾದಂಥ ಹೆಸರುಗಳು ಕೇಳೇ ಇರ್ತೀರಿ, ಹೌದಾ? ಸೊ ಅದೇ ಥರ ಕೀವರ್ಡ್ಸ್ ಅಂದರೆ ನೋಡ್ಬೋದು ಫಾರ್, ಇಫ್ ಎಲ್ಸ್, ಸ್ವಿಚ್, ದೆನ್ ನೆಸ್ಟೆಡ್ ಇಫ್, ಈ ರೀತಿಯಾದಂಥ ಕೀವರ್ಡ್ಸ್. ಅದರದ್ದೇ ಸಪ್ರೇಟ್ ಒಂದು ಲಿಸ್ಟ್ ಇದೆ. ಸೊ ಆ ಲಿಸ್ಟ್ ನೋಡೋಕ್ಕಿಂತ ಮುಂಚೆ ಕೀವರ್ಡ್ಸ್ ಅಂದರೆ ಏನು ಅಂಥೇಳಿ ಡೆಫಿನೇಷನ್ ನೋಡೋಣ. Keywords are defined those variables which have special meaning and are predefined in the C++ libraries. ಸೊ ನೋಡಿ, ತುಂಬ ಈಸಿಯಾಗಿದೆ ಡೆಫಿನೇಷನ್. ಕೀವರ್ಡ್ಸ್ ಅಂದರೆ ಏನು ಅಂದರೆ ವೇರಿಯಬಲ್ಸ್, ನಾವೇನು ವೇರಿಯಬಲ್ಸ್ನ ಚೂಸ್ ಮಾಡ್ತೀವಿ, ಹೌದಾ? ಸೊ ಚೂಸ್ ಮಾಡೋಕ್ಕಿಂತ ಮುಂಚೆ ನಾವು ಯಾವ ರೀತಿ ಕೀವರ್ಡ್ಸ್ ಅಂತೇಳಿ ಯೂಸ್ ಮಾಡ್ತೀವಿ ಅಂತ ಹೇಳಿದೆ ನಿಮಗೆ. ಫಾರ್ ಆಗಿರ್ಬೋದು, ಇಫ್ ಎಲ್, ಸ್ವಿಚ್ ಸ್ಟೇಟ್ಮೆಂಟ್, ಈ ರೀತಿಯಾದಂಥ ಕೀವರ್ಡ್ಸ್ ಅಂತೇಳಿ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ಕೀವರ್ಡ್ಸ್ ಯೂಸ್ ಮಾಡಬೇಕು ಅಂದರೆ ನಾವು ವೇರಿಯಬಲ್ಸ್ ಕಂಪಲ್ಸರಿಯಲ್ಲಿ ಏನು ಮಾಡಬೇಕು, ಆ್ಯಡ್ ಮಾಡಲೇಬೇಕು, ಹೌದಾ? ಸೊ ವಾಟ್ ಈಸ್ ವೇರಿಯಬಲ್ಸ್? ವೇರಿಯಬಲ್ಸ್ ಅಂದರೆ ನೋಡಿರ್ತೀರಿ ನೀವು, ಎಲ್ಲಿ ಹೆಡರ್ ಸೆಕ್ಷನ್, ಮೇನ್ ಸೆಕ್ಷನ್, ಬ್ರಾಕೆಟ್ ಓಪನ್ ಆದ ತಕ್ಷಣ ಬರುವಂಥದ್ದೇ ವೇರಿಯಬಲ್ಸ್. ಅದರಲ್ಲಿ ಯಾವ್ದು ಬರುತ್ತೆ ವೇರಿಯಬಲ್ಸಲ್ಲಿ? ಇಂಟೀಜರ್, ಫ್ಲೋಟ್, ಡಬಲ್, ಕ್ಯಾರ್ ಅಂತಂದರೆ ಕ್ಯಾರೆಕ್ಟರ್. ಸೊ 4 ವೇರಿಯಬಲ್ಸ್ ಅಂದರೆ ಡೇಟಾ ಟೈಪ್ಸ್ ನೋಡಿರ್ತೀವಿ ನಾವು. ಸೊ ಅದನ್ನು ನಾವೇನು ಮಾಡ್ತೀವಿ, ಒಂದು ಪ್ರೋಗ್ರಾಮಲ್ಲಿ ಇನ್ಪುಟ್ ಮಾಡ್ತೀವಿ, ಹೌದಾ? ಅದೇ ಥರ ಕೀವರ್ಡ್ಸ್ ಅಂದರೆ, ಸೊ ಹೇಳಿದ್ದೆ ಅದು ಒಂದು ಲಿಸ್ಟೇ ಇದೆ. ಅದಕ್ಕಿಂತ ಮುಂಚೆ ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, ಸೊ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್, ಫಾರ್, ಇಫ್, ಎಲ್ಸ್, ಮೇನ್, ಎಕ್ಸೆಟ್ರಾ. ನೋಡಿ, ಸೊ ಯಾವ್ಯಾವ ಇದ್ದಾವೆ ಜಸ್ಟ್ ಎಕ್ಸಾಂಪಲ್. ಇದು ಫಾರ್ ಇದೆ, ಇಫ್ ಎಲ್ಸ್, ಮೇನ್, ಎಕ್ಸೆಟ್ರಾ. ಸೊ ಇವಿಷ್ಟೇನಿದ್ದಾವೆ ಎಕ್ಸಾಂಪಲ್. ಸೊ ಒಂದು ಲಿಸ್ಟ್ ನೋಡೋಣ ಕೀವರ್ಡ್ಸಲ್ಲಿ. ಓಕೆ, ನೋಡಿ, ಫುಲ್ ಒಂದು ಬಂಚ್ ಆಫ್ ಲಿಸ್ಟ್ ಇದೆ, ಹೌದಾ? ಸೊ ನೋಡ್ಬೋದು ಇಲ್ಲಿ ಇಷ್ಟೊಂದು ಲಿಸ್ಟ್ ಇವೆ. ಇದಕ್ಕೆಲ್ಲನೂ ಕೀವರ್ಡ್ಸ್ ಅಂತಲೇ ಹೇಳ್ತೀವಿ. ಸೊ ನಾವು ಪ್ರೀವಿಯಸ್ಸಲ್ಲಿ ನೋಡಿರ್ಬೋದು, ಅಂದರೆ ಸಿಯಲ್ಲಿ ಇರುವಂಥದ್ದು ಕೆಲವೊಂದಿಷ್ಟು ಕೀವರ್ಡ್ಸ್ ಇಲ್ಲಿನೂ ಇದ್ದಾವೆ. ಅದ್ರ ಜೊತೆಗೆ ಇನ್ನೂ ಹೊಸದಾಗಿರುವಂಥ ಕೀವರ್ಡ್ಸ್ನು ಆ್ಯಡ್ ಆಗಿದ್ದಾವೆ. ಸೊ ಫಸ್ಟ್ ನೋಡೋಣ, ಡಬ್ಲ್ಯೂ ಚಾಟ್. ಸೊ ಡಬ್ಲ್ಯೂ ಚಾಟ್ ಅಂತ ನೋಡ್ಬೋದು ಇಲ್ಲಿ, ವೈಲ್ ಚಾಟ್ ಅಂತೇಳಿ ಹೇಳ್ತೀವಿ. ಸೊ ಡಬ್ಲ್ಯೂ ಚಾಟ್ ಅಂದರೆ ದೆನ್ ಡಿಫಾಲ್ಟ್, ದೆನ್ ಬ್ರೇಕ್ ಸ್ಟೇಟ್ಮೆಂಟ್. ಸೊ ಬ್ರೇಕ್ ಸ್ಟೇಟ್ಮೆಂಟ್ ನಾವೆಲ್ಲಿ ಯೂಸ್ ಮಾಡ್ತೀವಿ? ಸ್ವಿಚ್ ಸ್ಟೇಟ್ಮೆಂಟಲ್ಲಿ ಬ್ರೇಕ್ ಅಂಥೇಳಿ ಯೂಸ್ ಮಾಡ್ತೀವಿ. ದೆನ್ ಕೇಸ್, ಹೌದಾ? ಸೊ ಕೇಸ್ನು ಅಷ್ಟೇ ಸ್ವಿಚ್ಚಲ್ಲಿ ಯೂಸ್ ಮಾಡ್ತೀವಿ. ಕೇಸ್ 1, ಕೇಸ್ 2 ಅಂತೇಳಿ ಅಲ್ಲಿ ಇನ್ಪುಟ್ ಮಾಡ್ತಾ ಹೋಗ್ತೀವಿ. ದೆನ್ ಕ್ಯಾರೆಕ್ಟರ್, ಕಾನ್ಸ್ಟ್, ಕಂಟಿನ್ಯೂ, ಡೂ, ಓಕೆ, ಡಬಲ್, ಎಲ್ಸ್, ಈನಮ್, ದೆನ್ ಎಕ್ಸ್ಟರ್ನ್, ಫ್ಲೋಟ್, ಫಾರ್, ಗೋ ಟು, ಇಫ್, ಇಂಟೀಜರ್, ಲಾಂಗ್, ರಿಜಿಸ್ಟರ್, ರಿಟರ್ನ್, ಶಾರ್ಟ್, ಸೈನ್ಡ್, ಸೈಜ್ ಆಫ್, ಸ್ಟ್ಯಾಟಿಕ್, ಸ್ಟ್ರಕ್ಟ್. ಸೊ ಈ ರೀತಿಯಾದಂಥ ನೋಡಿ ಡಿಫ್ರೆಂಟ್ ಕೀವರ್ಡ್ಸ್ ಇವೆ. ಅದ್ರ ಜೊತೆಗೆ ನೋಡ್ಬೋದು ಸ್ವಿಚ್, ಆಲ್ರೆಡಿ ಗೊತ್ತಿದೆ ನಮಗೆ, ಸ್ವಿಚ್ ಆಗಿರ್ಬೋದು, ಇಫ್, ಫಾರ್, ಫ್ಲೋಟ್, ಎಲ್ಸ್, ಈ ರೀತಿಯಾದಂಥವು ಎಲ್ಲವೂ ನಾವೇನು ಮಾಡಿದ್ದೀವಿ, ಸಿಯಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಯೂಸ್ ಮಾಡಲಾರ್ದಂಥ ಕೀವರ್ಡ್ಸ್ ಯಾವಿದ್ದಾವೆ ಇಲ್ಲಿ ನೋಡ್ಬೋದು. ಅನ್ಸೈನ್ಡ್, ವಾಲಟೈಲ್ನು ಬಂದಿದೆ ಆಲ್ರೆಡಿ. ದೆನ್ ನೇಮ್ ಸ್ಪೇಸ್, ಹೊಸದಾಗಿರುವಂಥ ನೋಡಿ ಇಲ್ಲಿ ಹೆಸರು ಕಾಣ್ತಾ ಇದೆ ನಮಗೆ, ನೇಮ್ ಸ್ಪೇಸ್ ಅಂತೇಳಿ. ದೆನ್ ಕಾನ್ಸ್ಟ್, ಕ್ಯಾಸ್ಟ್ ಅಂತೇಳಿ ಇದೆ, ಡೈನಮಿಕ್ ಕ್ಯಾಸ್ಟ್, ದೆನ್ ಎಕ್ಸ್ಪ್ಲಿಸಿಟ್, ಟೆಂಪ್ಲೇಟ್, ಸ್ಟೇಟಿಕ್ ಕೇಸ್, then reinterpret case, then type id, okay, type name, using, virtual, friend function, false. ಸೊ ಇಲ್ಲಿ ನೋಡ್ಬೋದು ಇನ್ಲೈನ್ ಫಂಕ್ಷನ್, ಫ್ರೆಂಡ್ ಫಂಕ್ಷನ್ ಅಂತೇಳಿ, ದೆನ್ ಪ್ರೈವೇಟ್, ಪಬ್ಲಿಕ್, ಪ್ರೊಟೆಕ್ಟೆಡ್ ಅಂಥೇಳಿ ಬರುತ್ತೆ. ಸೊ ಈ ರೀತಿಯ ಡಿಫ್ರೆಂಟ್ ಕೀವರ್ಡ್ಸ್ ಬರ್ತವೆ. ಸೊ ಅದು ಕೀವರ್ಡ್ಸ್ ಎಲ್ಲಿ ಯೂಸ್ ಆಗ್ತವೆ? ಒಂದು ಪ್ರೋಗ್ರಾಮ್ನ ನಾವು ಒಂದು ಸ್ಟ್ರಕ್ಚರೈಸ್ಡ್ ಮಾಡಿದಾಗ ಮಾತ್ರ ಏನಾಗುತ್ತೆ, ಅಲ್ಲಿ ಕೀವರ್ಡ್ಸ್ ಇನ್ಪುಟ್ ಆಗ್ತವೆ. ಅಂದರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಮೇಲೆ ಕೀವರ್ಡ್ಸ್ ಯೂಸ್ ಮಾಡ್ತಾ ಹೋಗ್ಬೋದು. ಎಲ್ಲ ಒಂದೇ ಟಾಪಿಕ್ ಮೇಲೆ ಯೂಸ್ ಮಾಡಲಿಕ್ಕಾಗಲ್ಲ. ಒಂದೊಂದು ಟಾಪಿಕ್ ಮೇಲೆ ಏನಾಗುತ್ತೆ, ಇಲ್ಲೊಂದಿಷ್ಟು ಕೆಲವೊಂದು ಕೀವರ್ಡ್ಸ್ ಏನಾಗ್ತವೆ ಅಲ್ಲಿ ನಾವು ವರ್ಕ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನೋಡೋಣ, ಕೀವರ್ಡ್ಸ್.
ಕೀವರ್ಡ್ಸ್ ಇಂಟ್ರಡ್ಯೂಸ್ಡ್ ಇನ್ C++. ಓಕೆ, ಸೊ ಇಂಟ್ರಡ್ಯೂಸ್ ಮಾಡಿದಾಗೆ ಯಾವ್ಯಾವ ಕೀವರ್ಡ್ಸ್ ಬಂದಿದ್ದು C++ ಇಂಟ್ರಡ್ಯೂಸ್ ಮಾಡಿದಾಗೆ ಸಿಯಲ್ಲಿರುವಂಥವು ಒಂದಿಷ್ಟು ಪಿಕ್ ಮಾಡಿ. ಸೊ ಪಿಕ್ ಮಾಡಲಾರ್ದೆ ಇರುವಂಥವು, ಪಿಕ್ ಮಾಡಿದ್ದು ಅಂದರೆ ಚೂಸ್ ಮಾಡಿರುವಂಥವು. ಸೊ ಪ್ರೀವಿಯಸ್ಸಲ್ಲಿ ನೋಡಿದ್ವಿ ಇಲ್ಲಿ. ಓಕೆ, ಸೊ ಇಲ್ಲಿ ಕಾಣ್ತಿದ್ದಾವೆ. ಇದರಲ್ಲಿ ಕೆಲವೊಂದಿಷ್ಟಿದ್ದಾವೆ. ಇಫ್ ಅಂತ ಹೇಳಿದೆ, ಫಾರ್, ದೆನ್ ಎಲ್ಸ್, ಇಂಟ್, ಲಾಂಗ್, ಇವೆಲ್ಲ ಏನು ಮಾಡಿದ್ದೀವಿ ನಾವು ಸಿಯಲ್ಲಿ ಯೂಸ್ ಮಾಡಿದ್ದೀವಿ. ಹೌದಾ? ಸೊ ಅದೇ ಥರ ಕೀವರ್ಡ್ಸ್ ಇಂಟ್ರಡ್ಯೂಸ್ಡ್ ಇನ್ C++, ಅಂದರೆ ಏನು ಇಂಟ್ರಡ್ಯೂಸ್ ಮಾಡಿದ್ರು ನೋಡಿ. ಇಲ್ಲಿ ASM ಅಂತ ಇದೆ. ASM ಅಂತಂದರೆ ಏರಿಯಾ ಸ್ಟ್ಯಾಂಡರ್ಡ್ ಮ್ಯಾನೇಜರ್ ಅಂತೇಳಿ ಹೇಳ್ತೀವಿ. ಸೊ ಏನಿದು ASM ಅಂತಂದರೆ ಏನು ಮಾಡುತ್ತೆ ಅಂದರೆ, ಇಟ್ ಗಿವ್ಸ್ ದ ಎಬಿಲಿಟಿ ಟು ಎಂಬೆಡ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಸೋರ್ಸ್ ಕೋಡಿನ C++ ಪ್ರೋಗ್ರಾಮ್. ಅಂದರೆ ಎಲ್ಲಾನು ಒಂದು ಪ್ರೋಗ್ರಾಮಲ್ಲೇ ಇದು ಇಟ್ಪುಟ್ ಆಗೋದು. ದೆನ್ ಡಿಲೀಟ್ ಆಪ್ಷನ್. ಸೊ ಡಿಲೀಟ್ ಅನ್ನೋದು ಸಹಿತ ಏನು ಮಾಡ್ಬೋದು, ಒಂದು ಪ್ರೋಗ್ರಾಮಲ್ಲಿ ಎಲ್ಲಿ ಯೂಸ್ ಮಾಡಬೇಕು ಅಂಥೇಳಿ ನಾವು ಪ್ರೋಗ್ರಾಮ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಅಲ್ಲಿ ಕ್ಯಾಚ್ ಮಾಡ್ಬೋದು ಪಾಯಿಂಟ್ಸ್ನ. ದೆನ್ ವಿರ್ಚುವಲ್, ಟೆಂಪ್ಲೇಟ್, ಸ್ಟೇಟಿಕ್ ಕ್ಯಾಸ್ಟ್, ದೆನ್ ರೀಇಂಟರ್ಪ್ರಿಟೆಡ್ ಕ್ಯಾಸ್ಟ್, ಟ್ರೂ, ಕ್ಲಾಸ್. ಸೊ ಕ್ಲಾಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ಟಾಪಿಕ್. ಕ್ಲಾಸ್ ಆಗಿರ್ಬೋದು, ಫ್ರೆಂಡ್ ಫಂಕ್ಷನ್, ಇನ್ಲೈನ್ ಫಂಕ್ಷನ್, ಪ್ರೈವೇಟ್, ಪಬ್ಲಿಕ್, ಪ್ರೊಟೆಕ್ಟೆಡ್. ಇವು ಮೂರು ಭಾಳ ಇಂಪಾರ್ಟೆಂಟ್. ನಾವು ಯಾವುದರಲ್ಲಿ C++ ಅಲ್ಲಿ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ದೆನ್ ಆಪರೇಟರ್ಸ್. ಓಕೆ, ಸೊ ಆಪರೇಟರ್ಸ್ ಯಾವ್ದು ಬರುತ್ತೆ, ಅರ್ಥಮೆಟಿಕ್ ಆಪರೇಟರ್ಸ್ ಆಗಿರ್ಬೋದು, ಲಾಜಿಕಲ್ ಆಪರೇಟರ್ಸ್ ಆಗಿರ್ಬೋದು. ಹೌದಾ? ಈ ರೀತಿಯಾದಂಥ ಆಪರೇಟರ್ಸ್ ಎಲ್ಲ ನಾವು ಸಿಯಲ್ಲಿ ಕಲ್ತಿದ್ವಿ. ಅದೇ ಥರ C++ ಅಲ್ಲಿ ಸ್ವಲ್ಪ ಡೆಪ್ತಾಗಿ ಕಲಿಬೇಕು ಅಷ್ಟೇ ಇದರಲ್ಲಿ. ದೆನ್ ಯೂಸಿಂಗ್ ನ್ಯೂ ನೇಮ್ ಸ್ಪೇಸ್ ಅಂತ ನೋಡಿದ್ವಿ. ಸೊ ನಾವು ಪ್ರೋಗ್ರಾಮಲ್ಲಿ ಸಿಯಲ್ಲಿ ನೋಡಿರ್ತೀರಿ ನೀವು, ಹೆಡರ್ ಸೆಕ್ಷನ್ ಆದ ತಕ್ಷಣ ಏನು ಮಾಡ್ತೀವಿ ನಾವು, ಮೇನ್ ಸೆಕ್ಷನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಹಾಗಲ್ಲ. ಸೊ ಹ್ಯಾಶ್ ಇನ್ಕ್ಲೂಡ್ IO ಸ್ಟ್ರೀಮ್ ಅಂತೇಳಿ, ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಅಂತೇಳಿ ಯೂಸ್ ಮಾಡ್ತೀವಿ. ಅದರ ನೆಕ್ಸ್ಟಲ್ಲಿ ಯೂಸಿಂಗ್ ನೇಮ್ ಸ್ಪೇಸ್ ಅಂಥೇಳಿ ಬರಿತೀವಿ. ಹೌದಾ? ನೇಮ್ ಸ್ಪೇಸ್ STD ಸ್ಟ್ಯಾಂಡರ್ಡ್ ಅಂಥೇಳಿ. ಸೊ ಆ ಫಾರ್ಮೆಟ್ ಬೇರೆ, ಈ ಫಾರ್ಮೆಟ್ ಬೇರೆ, ಸ್ವಲ್ಪ ಸ್ವಲ್ಪ ಮಾತ್ರ ಚೇಂಜಸ್ ಇದೆ. ಅದನ್ನು ನೀವು ಫಾಲೋ ಅಪ್ ಮಾಡಿದರೆ ಮಾತ್ರ ಏನಾಗುತ್ತೆ, ಅರ್ಥ ಆಗುತ್ತೆ. ದೆನ್ ಬೂಲ್ ಅಂತ ಇದೆ ನೋಡಿ, ಬೂಲಿಯನ್ ವ್ಯಾಲ್ಯೂಸ್ ಅಂತೇಳಿ ಹೇಳ್ತೀವಿ. ಸೊ ಆ ಥರದ ವ್ಯಾಲ್ಯೂಸ್ನು C++ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು ಅಂಥೇಳಿ ಸೊ ಒಂದು ಪ್ರೋಗ್ರಾಮ್ ಬರೀತಾ ಇರಬೇಕಾದ್ರೆ ಗೊತ್ತಾಗ್ತಾ ಹೋಗುತ್ತೆ. ದೆನ್ ಕ್ಯಾಚ್, ಥ್ರೂ, ದಿಸ್, ಯೂಸಿಂಗ್, ಇವೆಲ್ಲ ಏನಾಗ್ತವೆ, ಸೊ ಪ್ರೋಗ್ರಾಮ್ ಬರಿಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಹೋಗ್ತಾವೆ. ಸೊ ಈ ಥರ ಕೀವರ್ಡ್ಸ್ ಯೂಸ್ ಮಾಡಿದ್ರಲ್ಲ, ಸೊ ಮುಂಚೆ ಒಂದು ಟೇಬಲಲ್ಲಿ ನೋಡಿದ್ವಿ, ಇಲ್ಲಿ ಯೂಸ್ ಆಗಿದೆ ಅಲ್ಲ ಅಂತ. ಸೊ ಅವಾಗ ಐಡಿಯಾ ಬರುತ್ತೆ. ಅಲ್ಲಿವರೆಗೆ ಏನು ಮಾಡಬೇಕು, ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಂದ್ರೆ ಒಂದ್ಸರಿ ನೋಟ್ಸಲ್ಲಿ ನೀವು ಬರಿತಾ ಹೋದರೆ ಏನಾಗುತ್ತೆ, ಏನೋ ಬರೆದಿದ್ವಿ ಅನ್ನೋ ಒಂದು ಸಣ್ಣ ಯೋಚನೆ ಆದರೂ ಬರುತ್ತೆ. ಇಲ್ಲಾಂದರೆ ಜಸ್ಟ್ ಕ್ಲಾಸ್ ಕೇಳಿ ಬಿಟ್ಬಿಟ್ರೆ ಏನಾಗುತ್ತೆ, ನಿಮ್ಗೆ ಏನಂದರೆ ಏನೂ ಅರ್ಥ ಆಗಲ್ಲ. ಹಾಗಾಗಿ ಸ್ವಲ್ಪ ನೋಟ್ ಡೌನ್ ಮಾಡ್ಕೊರಿ. ನೋಟ್ಸಲ್ಲಿ ಮಾಡಿದರೆ ಮಾತ್ರ ನೆಕ್ಸ್ಟ್ ಟಾಪಿಕ್ಸ್ ಏನಿರ್ತವೆ ಸೊ ನಮ್ಗೆ ಅರ್ಥ ಆಗ್ತಾ ಹೋಗ್ತವೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಟಾಪಿಕ್, white space. So what is white space? White space is defined as a term used in C++ programming language to define a blank spaces and tab spaces. ಸೊ ನಾವು ನೋಡ್ಬೋದು ವೈಟ್ ಸ್ಪೇಸಸ್ ಅಂದರೆ ಏನು ಅಂತಂದರೆ, ಸೊ ಬ್ಲ್ಯಾಂಕ್ ಸ್ಪೇಸ್ ನಾವೇನು ಯೂಸ್ ಮಾಡ್ತೀವಿ ಅಂದರೆ, ಬ್ಲ್ಯಾಂಕ್ ಆಗಿರುವಂಥ ಒಂದು ಪ್ರೋಗ್ರಾಮಲ್ಲಿ ಯಾವ ರೀತಿ ಬ್ಲ್ಯಾಂಕ್ ಅಂದರೆ ಒಂದು ಲೈನ್ ಆಗಿರ್ಬೋದು, ಅಂದರೆ ಒಂದು ರೋ ಆಗಿರ್ಬೋದು. ಸೊ ಆ ಥರದ್ದು ಬ್ಲ್ಯಾಂಕ್ ಸ್ಪೇಸ್ ಆಗಿರ್ಬೋದು, ಟ್ಯಾಬ್ ಸ್ಪೇಸ್ ಆಗಿರ್ಬೋದು, ಯಾವ ರೀತಿ ಯೂಸ್ ಮಾಡ್ತೀವಿ ಅದನ್ನು ಈ ಪ್ರೋಗ್ರಾಮಲ್ಲಿ ಅಂದರೆ ಈ ಡೆಫಿನೇಷನಲ್ಲಿ ನೋಡೋಣ. ಓಕೆ ನೋಡಿ, ವೈಟ್ ಸ್ಪೇಸ್ ಸಪ್ರೇಟ್ಸ್ ಒನ್ ಸ್ಟೇಟ್ಮೆಂಟ್ ಫ್ರಮ್ ಅನದರ್ ಆ್ಯಂಡ್ ಎನೇಬಲ್ಸ್ ದ ಕಂಪೈಲರ್ ಟು ಐಡೆಂಟಿಫೈ ವೇರ್ ಒನ್ ಎಲಿಮೆಂಟ್ ಇನ್ ಅ ಸ್ಟೇಟ್ಮೆಂಟ್. ಸೊ ನೋಡ್ಬೋದು ವಾಟ್ ಈಸ್ ವೈಟ್ ಸ್ಪೇಸ್ ಅಂತ ಹೇಳಿ. ಇಟ್ ಸಪ್ರೇಟ್ಸ್ ಅಂದರೆ ಏನು ಮಾಡುತ್ತೆ, ವೈಟ್ ಸ್ಪೇಸ್ನ ನಾವು ಆ್ಯಡ್ ಮಾಡಿದರೆ ಅಲ್ಲಿ ಏನಾಗುತ್ತೆ, ಒನ್ ಸ್ಟೇಟ್ಮೆಂಟ್ ಫ್ರಮ್ ಅನದರ್ ಸ್ಟೇಟ್ಮೆಂಟ್ ಎನೇಬಲ್ಸ್ ದ ಕಂಪೈಲರ್. ಅಂದರೆ ಒಂದು ಸ್ಟೇಟ್ಮೆಂಟಿಂದ ಇನ್ನೊಂದು ಸ್ಟೇಟ್ಮೆಂಟ್ಗೆ ಏನಾಗುತ್ತೆ, ಸೊ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಕಂಪೈಲ್ ಮಾಡಲಿಕ್ಕೆ. ಬಿಕಾಸ್ ನಮಗೆ ಒಂದು ಎರರ್ ಕ್ರಿಯೇಟ್ ಆದಾಗೆ ನಾವೇನು ಮಾಡ್ತೀವಿ ಅಂದರೆ, ಆಲ್ಮೋಸ್ಟ್ ಆಲ್ ಎಲ್ಲ ಪ್ರೋಗ್ರಾಮ್ ಕರೆಕ್ಟ್ ಇತ್ತು, ನಮಗೆ ಎರರ್ ಕ್ರಿಯೇಟ್ ಆಯಿತು ಅಂದರೆ ಅಲ್ಲಿ ಎರರ್ ಇದೆ ಅಂತಲ್ಲ, ಜಸ್ಟ್ ಕಂಪೈಲ್ ಮಾಡಬೇಕು. ಅವಾಗ ಏನು ಮಾಡ್ತೀವಿ ನಾವು, ಸೊ ಕಂಪೈಲ್ ಮಾಡಿದಾಗ ಏನಾಗುತ್ತೆ, ನಮಗೆ ಔಟ್ಪುಟ್ ಸಿಗುತ್ತೆ. ಹೌದಾ? ಅದೇ ಥರ ಟು ಐಡೆಂಟಿಫೈ ವೇರ್ ಒನ್ ಎಲಿಮೆಂಟ್ ಇನ್ ಎ ಸ್ಟೇಟ್ಮೆಂಟ್ ಸಚ್ ಆ್ಯಸ್ ಆ್ಯನ್ ಇಂಟ್ ಎಂಡ್ಸ್ ಆ್ಯಂಡ್ ದ ಬಿಗಿನಿಂಗ್ ಆಫ್ ದ ನೆಕ್ಸ್ಟ್ ಎಲಿಮೆಂಟ್. ಓಕೆ, ಸೊ ನೋಡ್ಬೋದು ಅಲ್ಲಿ ಏನಾಗುತ್ತೆ, ನಾವು ಕ್ಲಿಯರ್ ಮಾಡಿದರೆ ಅಂದರೆ ಸೊ ಕಂಪೈಲ್ ಮಾಡಿದರೆ ಏನಾಗುತ್ತೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ಗೆ ನಾವು ಜಂಪ್ ಆಗ್ಬೋದು ಅಂಥೇಳಿ. ಸೊ ಸ್ಟಾರ್ಟಿಂಗಿಂದ ಅಲ್ಲಿವರೆಗೆ ಏನಾಗುತ್ತೆ, ಸೊ ಕ್ಲಿಯರ್ ಆಗುತ್ತೆ ಅಂಥೇಳಿ. ಸಿಂಟೆಕ್ಸ್ ನೋಡೋಣ. ಕ್ಯಾರ್, ಬಸವ, ITI, ಹ್ಯಾಪಿ ಲರ್ನಿಂಗ್. ಸೊ ನೋಡ್ಬೋದು, ಸೊ ಕ್ಯಾರ್ ಅಂತಂದರೆ ಕ್ಯಾರೆಕ್ಟರ್ಸ್. ನಾನು ಇಲ್ಲೇನು ಮಾಡಿದ್ದೀನಿ, ಓನ್ಲಿ ಕ್ಯಾರೆಕ್ಟರ್ಸ್ ಮಾತ್ರ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಓನ್ಲಿ ಕ್ಯಾರೆಕ್ಟರ್ಸ್. ಹೌದಾ? ಇಲ್ಲಿ ಸ್ಪೆಷಲ್ ನಂಬರ್ಸ್ ಇಲ್ಲ,
ಅದ್ರ ಜೊತೆಗೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಲ್ಲ, ಹೌದಾ, ಓನ್ಲಿ ಕ್ಯಾರೆಕ್ಟರ್ ಮಾತ್ರ. ಆ್ಯಂಡ್ ವೈಟ್ ಸ್ಪೇಸಲ್ಲಿ ಏನಾಗುತ್ತೆ, ಸಿಂಟ್ಯಾಕ್ಸ್ ನೋಡ್ಬೋದು, ಓನ್ಲಿ ಕ್ಯಾರೆಕ್ಟರ್ಸ್ ಮಾತ್ರ ಏನಾಗುತ್ತೆ ಇಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಕ್ಲಿಯರ್ ಇದೆಯಲ್ಲ, ವೈಟ್ ಸ್ಪೇಸ್ ಜಸ್ಟ್ ಡೆಫಿನಿಷನ್ ನೋಡ್ರಿ, ಇದರಲ್ಲಿ ಹೆಚ್ಚು ಏನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಜಸ್ಟ್ ವೈಟ್ ಸ್ಪೇಸ್ ಅಂದರೆ ಏನು ಆ್ಯಂಡ್ ಸಿಂಟ್ಯಾಕ್ಸ್ ಐಡಿಯಾ ಇರಬೇಕು. ಎಲ್ಲ ಟಾಪಿಕ್ಸ್ ಮೇಲೆ ಹೇಗಿರಬೇಕು, ಐಡಿಯಾ ಇದ್ದರೆ ಮಾತ್ರ ನೆಕ್ಸ್ಟ್ ಟಾಪಿಕ್ಸ್ಗೆ ನಾವು ಇನ್ವಾಲ್ವ್ಮೆಂಟ್ ಕೊಡ್ಬೋದು. ಸೊ ವಿತೌಟ್ ಐಡಿಯಾ ನಾವು ಏನು ಮಾಡಿದ್ರು ಬ್ಲ್ಯಾಂಕ್ ಸ್ಪೇಸ್ ಆಗಿಬಿಡುತ್ತೆ, ನಮ್ಮ ಮೈಂಡೂ ಅಷ್ಟೇ. ಸೊ ನಾವು ಟ್ಯಾಬ್ ಸ್ಪೇಸ್ ಅಂದರೆ ಟ್ಯಾಬ್ ಸ್ಪೇಸನ್ನು ಜಂಪ್ ಆಗ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಕ್ಲಾಸಿಗೆ ಜಂಪ್ ಆಗಬೇಕಂದ್ರೆ ಪ್ರೀವಿಯಸ್ ಕ್ಲಾಸ್ ಏನು ಮಾಡಬೇಕು, ನಾವು ಫುಲ್ಫಿಲ್ ಆಗೋವರೆಗೂ ಕ್ಲಾಸ್ ಕೇಳಬೇಕು, ಅದ್ರ ಜೊತೆ ನೋಟ್ಸ್ ಮಾಡ್ಕೊಂಡ್ರೆ ಮಾತ್ರ ಏನಾಗುತ್ತೆ, ಸೊ ನಾವು ನೆಕ್ಸ್ಟ್ ಕ್ಲಾಸ್ಗೆ ಜಂಪ್ ಆಗ್ಬೋದು. ಮೀನ್ಸ್ ಟ್ಯಾಬ್ ಸ್ಪೇಸ್ ಥರ ನಾನು ಹೇಳ್ತಾ ಇದ್ದೀನಿ, ಜಸ್ಟ್ ಎಕ್ಸಾಂಪಲ್. ಇಲ್ಲಾಂದರೆ ನೀವು ಬ್ಲ್ಯಾಂಕ್ ಸ್ಪೇಸ್ ಆಗಿಬಿಡ್ತೀರಿ. ಓಕೆ, ಸೊ ಫಸ್ಟ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡೋಣ, ಕಮೆಂಟ್ಸ್. ಸೊ ವಾಟ್ ಈಸ್ ಕಮೆಂಟ್ಸ್? ಜಸ್ಟ್ ಕಮೆಂಟ್ಸ್ ಅಂದರೆ ಏನು ಅಂತ ಹೇಳಿ. ಏನಾದರೂ ಒಂದು ಕ್ಲಾಸ್ ಮಾಡಿದರೂ ಕಮೆಂಟ್ಸ್ ಮಾಡುತ್ತೆ, ಹೌದಾ. ಸೊ ಕಮೆಂಟ್ಸ್ ಮೀನ್ಸ್ ಯುವರ್ ಆನ್ಸರ್. ನಾವೇನು ಕ್ವೆಶನ್ ಕೇಳಿರ್ತೀವಿ ಅದಕ್ಕೆ ಕಮೆಂಟ್ ಮಾಡೋ ರೂಪದಲ್ಲಿ ನಮಗೆ ಆನ್ಸರ್ ಸಿಗುತ್ತೆ, ಹೌದಾ. ಸೊ ಕ್ಲಾಸ್ ಮಾಡಿದರೂ ಕಮೆಂಟ್ ಬರುತ್ತೆ, ಅದ್ರ ಜೊತೆಗೆ ನಾವು ಕ್ವೆಶನ್ ಮಾಡಿದರೂ ನಮಗೆ ಕಮೆಂಟ್ ರೂಪದಲ್ಲಿ ಆನ್ಸರ್ ಬರುತ್ತೆ. ಆ್ಯಂಡ್ ವಾಟ್ ಎವರ್ ಏನೇ ಕ್ವೆಶನ್ಸ್ ಇರಲಿ ಅಥವಾ ಬೇರೆ ವಾಟ್ ಎವರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಎನಿ ಪ್ಲೇಯಿಂಗ್ ಸೀಕ್ವೆನ್ಸ್ ಆಗಿರ್ಬೋದು. ಸೊ ನಾವೇನು ಮಾಡ್ತೀವಿ ಅಲ್ಲಿ, ನಾವೊಂದು ಇನ್ಪುಟ್ ಕೊಟ್ಟಾಗೆ ಅದು ನಮಗೆ ಔಟ್ಪುಟ್ ಸಿಗುತ್ತೆ, ಹೌದಾ. ದಟ್ ಈಸ್ ವಾಟ್ ಅ ಕಮೆಂಟ್, ಹೌದಾ. ಅಲ್ಲಿ ಏನಾಗುತ್ತೆ, ಒಂದು ಕಮೆಂಟ್ ಅಂತೇಳಿ ಅರೈಸ್ ಆಗುತ್ತೆ. ಸೊ ಈ C++ ಅಲ್ಲಿ ಕಮೆಂಟ್ ಅಂದರೆ ಏನಂತ ಹೇಳಿ ನೋಡೋಣ. C++ ಪ್ರೋಗ್ರಾಮ್ ಕಮೆಂಟ್ಸ್ ಆರ್ ಯೂಸರ್ ರಿಟರ್ನ್ ಸ್ಟೇಟ್ಮೆಂಟ್ಸ್. ಸೊ ಇದು ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ಸ್? ಯೂಸರ್ ರಿಟರ್ನ್ ಸ್ಟೇಟ್ಮೆಂಟ್ಸ್ ಮೀನ್ಸ್ ನಾವು ಬರೆಯುವಂಥ ಒಂದು ಸ್ಟೇಟ್ಮೆಂಟ್ಸ್, ಅಂದರೆ ನಾವೇನು ಕೊಡ್ತೀವಿ ಕಮೆಂಟ್ಸ್, ದಟ್ ಈಸ್ ಅ ಯೂಸರ್ ರಿಟರ್ನ್ ಸ್ಟೇಟ್ಮೆಂಟ್ಸ್ ಅಂತೇಳಿ C++ ಅಲ್ಲಿ ಕನ್ಸಿಡರ್ ಆಗುತ್ತೆ. ದಟ್ ಆರ್ ಇನ್ಕ್ಲೂಡೆಡ್ ಇನ್ ದ C++ ಕೋಡ್ ಫಾರ್ ಎಕ್ಸ್ಪ್ಲನೇಷನ್ ಪರ್ಪಸ್, ಹೌದಾ. ಸೊ ಯಾವ ರೀತಿ ಕಮೆಂಟ್ ಯೂಸ್ ಆಗುತ್ತೆ ಅಂದರೆ ಇಟ್ಸ್ ಜಸ್ಟ್ ಎ ಎಕ್ಸ್ಪ್ಲನೇಷನ್ ಪರ್ಪಸ್ ಆ್ಯಂಡ್ ಇಟ್ಸ್ ಓನ್ಲಿ ಅ ರೀಡಿಂಗ್ ಸೋರ್ಸ್ ಕೋಡ್, ಹೌದಾ. ದೀಸ್ ಕಮೆಂಟ್ಸ್ ಹೆಲ್ಪ್ ಎನಿ ಒನ್ ರೀಡಿಂಗ್ ಸೋರ್ಸ್ ಕೋಡ್. ಅಂದರೆ ಕಮೆಂಟ್ ನಥಿಂಗ್ ಬಟ್ ಕಾಮನ್ ಆಗಿ ಥಿಂಕ್ ಮಾಡ್ಬೋದು, ಜಸ್ಟ್ ನಾವೇನು ಕಾಂಪ್ಲಿಕೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಕಮೆಂಟ್ಸ್ ಅಂದರೆ ಏನಾಗುತ್ತೆ, ಕೇಳಿರುವಂಥ ಕ್ವೆಶನ್ಗೆ ಆನ್ಸರ್ ರೂಪದಲ್ಲಿ ಬರುವಂಥದ್ದೇ ಕಮೆಂಟ್. ಸೊ ಅದೇ ಥರ C++ ಅಲ್ಲಿ ಏನಾದರೂ ನಾವು ಇನ್ಪುಟ್ ಮಾಡಿದಾಗೆ ನಮಗೆ ಔಟ್ಪುಟ್ಟಲ್ಲಿ ಜನರೇಟ್ ಆಗುವಂಥದ್ದೇ ಕಮೆಂಟ್. ಅದರಲ್ಲಿ ಔಟ್ಪುಟ್ಟಲ್ಲಿ ನಾವೇನು ಚೇಂಜಸ್ ಮಾಡಲಿಕ್ಕೆ ಬರಲ್ಲ, ಹೌದಾ. ಸೊ ಕ್ವೆಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನೋಡ್ಬೋದು, ಜಸ್ಟ್ ರೀಡಿಂಗ್ ಪರ್ಪಸಿಗೆ ಮಾತ್ರ ನಮಗೇನಾಗುತ್ತೆ ಕಮೆಂಟ್ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಟೈಪ್ಸ್. ಸೊ ಕಮೆಂಟಲ್ಲಿ ಟೈಪ್ಸ್ ಇದ್ದಾವೆ, ಅದರಲ್ಲಿ ಬರುವಂಥದ್ದು ಟೈಪ್ಸ್ ನೋಡಿ. ಸಿಂಗಲ್ ಲೈನ್ ಕಮೆಂಟ್, ಮಲ್ಟಿ ಲೈನ್ ಕಮೆಂಟ್. ಸೊ ನೋಡ್ಬೋದು ವಾಟ್ ಈಸ್ ಸಿಂಗಲ್ ಲೈನ್ ಕಮೆಂಟ್, ವಾಟ್ ಈಸ್ ಮಲ್ಟಿ ಲೈನ್ ಕಮೆಂಟ್ಸ್ ಅಂತೇಳಿ. ಸೊ ಸಿಂಗಲ್ ಲೈನಲ್ಲಿ ಬರುವಂಥದ್ದು ಯಾವ ರೀತಿ ಕಮೆಂಟ್ಸ್ ಅಂದರೆ ನಾವು ಫಾರ್ವರ್ಡ್ ಸ್ಲ್ಯಾಶ್ ಹಾಕಿ ಮಾಡ್ತೀವಿ, ಹೌದಾ. ಸೊ ಫಾರ್ವರ್ಡ್ ಸ್ಲ್ಯಾಶ್ ಅಂದರೆ ಏನಾಗುತ್ತೆ, ಡಿವೈಡೆಡ್ ಬೈ ಅಂತೇಳಿ ಹೇಳ್ತೀವಲ್ಲ. ಸೊ ಅದನ್ನು ನಾವು ಇಲ್ಲಿ ಫಾರ್ವರ್ಡ್ ಸ್ಲ್ಯಾಶ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ, ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಅದೇ ಥರ ಯೂಸ್ ಮಾಡ್ತೀವಿ. ದೆನ್ ಮಲ್ಟಿ ಲೈನ್ ಕಮೆಂಟ್ಸ್ ಅಂದರೆ ಫಾರ್ವರ್ಡ್ ಸ್ಲ್ಯಾಶ್ ಏನು ಹಾಕಿರ್ತೀವಿ ಸೊ ಅದ್ರ ಡಬಲ್ ಬರುತ್ತೆ, ದಟ್ ಈಸ್ ವಾಟ್ ಅ ಮಲ್ಟಿ ಲೈನ್ ಕಮೆಂಟ್ಸ್ ಅಂತೇಳಿ. ಓಕೆ, ಲೆಟ್ ಅಸ್ ಸಿ ಹೇಗೆ ವರ್ಕ್ ಮಾಡುತ್ತೆ ಕಮೆಂಟ್ಸ್ ಅಂತ ಹೇಳಿ ನೋಡೋಣ. ಸೊ ಬೇಸಿಕ್ ಪ್ರೋಗ್ರಾಮ್ ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ, ಹ್ಯಾಶ್ ಇನ್ಕ್ಲೂಡ್ IOStream ಯೂಸಿಂಗ್ ನೇಮ್ ಸ್ಪೇಸ್. ಸೊ ಇದರಲ್ಲಿ ಸಿಂಗಲ್ ಲೈನ್ ಕಮೆಂಟ್ ದೆನ್ ಮಲ್ಟಿ ಲೈನ್ ಕಮೆಂಟ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಹೆಲೋ ಅಂದರೆ ಇದರಲ್ಲಿ ಕೌಂಟಲ್ಲಿ ಹೆಲೋ ವರ್ಡ್ ಅಂತ ಇದೆ, ಹೌದಾ. ಇಲ್ಲಿ ಏನು ಯೂಸ್ ಮಾಡ್ಬೋದು, ಫಾರ್ವರ್ಡ್ ಸ್ಪೇಸ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಫಾರ್ವರ್ಡ್ ಸ್ಪೇಸಲ್ಲಿ ಸಿಂಗಲ್ ಲೈನ್ ಕಮೆಂಟ್ ಯೂಸ್ ಮಾಡಬೇಕಂದ್ರೆ ಡಬಲ್ ಫಾರ್ವರ್ಡ್ ಸ್ಲ್ಯಾಶನ್ನೇ ಯೂಸ್ ಮಾಡ್ಕೋಬೇಕು. ಇಲ್ಲಿ ಏನು ಬರಿಬೇಕು, ಸಿಂಗಲ್ ಲೈನ್ ಕಮೆಂಟ್ ಅಂತ ಹೇಳಿ ಬರಿತೀವಿ. ಸೊ ಸಿಂಗಲ್ ಲೈನ್ ಅಂತ ಹೇಳಿ ಚೇಂಜಸ್ ಕಾಣ್ತಿದೆ, ಹೌದಾ. ನಿಮಗೆ ಏನು ಚೇಂಜಸ್ ಕಾಣ್ತಾ ಇದೆ, ರೈಟಿಂಗ್ ಸ್ಟೈಲ್ ಚೇಂಜ್ ಆಗಿದೆ. ಸಿಂಗಲ್ ಲೈನ್ ಕಮೆಂಟ್. ಸೊ ಈ ರೀತಿಯಾಗಿ ಸಿಂಗಲ್ ಲೈನ್ ಕಮೆಂಟಲ್ಲಿ ನಾವೇನು ಕೊಡ್ತೀವಿ, ಸೊ ಇದು ಡಬಲ್ ಸ್ಲ್ಯಾಶ್ ಕೊಡ್ತಾ ಇದ್ದೀವಿ, ಡಬಲ್ ಫಾರ್ವರ್ಡ್ ಸ್ಪೇಸ್ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಕೊಟ್ಟರೆ ಏನಾಗುತ್ತೆ, ಜಸ್ಟ್ ಇದೇನಾಗುತ್ತೆ ಸಿಂಗಲ್ ಲೈನ್ ಕಮೆಂಟ್ ಅಂಥೇಳಿ ಡಿಸ್ಪ್ಲೇ ಆಗುತ್ತೆ. ಇದು ಎಕ್ಸ್ಟ್ರಾ ಏನಿಲ್ಲ, ಜಸ್ಟ್ ನಾವಿಲ್ಲಿ ಅಪ್ಲೈ ಮಾಡುವಂಥದ್ದು. ಅಂದರೆ ಕೌಂಟಲ್ಲಿ ನಾವೇನು ಮಾಡ್ಬೋದು, ಸಿಂಗಲ್ ಲೈನ್ ಕಮೆಂಟ್ ಅಂಥೇಳಿ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ಮಲ್ಟಿಪಲ್ ಲೈನ್ ಕಮೆಂಟ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲೇನು ಮಾಡಬೇಕು, ಸಿಂಗಲ್ ಸ್ಲ್ಯಾಶ್ ಅಂದರೆ ಸಿಂಗಲ್ ಫಾರ್ವರ್ಡ್ ಸ್ಲ್ಯಾಶ್ನ ಮಾತ್ರ ಯೂಸ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇಲ್ಲೇನು ಮಾಡಬೇಕು, ಹ್ಯಾಶ್ಟ್ರಿಕ್ ಸಿಂಬಾಲ್ನ ಯೂಸ್ ಮಾಡಬೇಕು. ಹ್ಯಾಶ್ಟ್ರಿಕ್ ಸಿಂಬಾಲ್ ಯೂಸ್ ಮಾಡಿ
ಮಲ್ಟಿಪಲ್. ಓಕೆ, ಅಂದರೆ ಸಿಂಗಲ್ಗೆ ಡಬಲ್ ಫಾರ್ವರ್ಡ್ ಸ್ಲ್ಯಾಶ್ ಹಾಕಬೇಕು, ಮಲ್ಟಿಪಲ್ಗೆ ಸಿಂಗಲ್ ಫಾರ್ವರ್ಡ್ ಸ್ಲ್ಯಾಶ್ ಅಂತೇಳಿ ಹಾಕಬೇಕು. ದೆನ್ ಸಿಂಗಲ್ ಫಾರ್ವರ್ಡ್ ಸ್ಲ್ಯಾಶ್ ಜೊತೆಗೆ ಆಸ್ಟ್ರಿಕ್ ಸಿಂಬಲ್ ಕಂಪಲ್ಸರಿ ಹಾಕಬೇಕು. ಬಿಕಾಸ್ ಇಲ್ಲಿ ಆಸ್ಟ್ರಿಕ್ ಏನು ಮಾಡುತ್ತೆ, ಮಲ್ಟಿಪಲ್ ಸೆವೆರಲ್ ಟೈಮ್ಸ್ ಏನಾಗುತ್ತೆ ಅದು ಆ್ಯಡ್ ಆಗ್ತಿದೆ ಅಂತೇಳಿ ಹೇಳ್ಬೋದು. ದೆನ್ ಅಗೇನ್ ದೆನ್ ಫಾರ್ವರ್ಡ್ ಸ್ಪೇಸ್ ಅಂತೇಳಿ ಹೇಳ್ತಿದೆ, ಅಂದರೆ ಸ್ಲ್ಯಾಶ್ ನೋಡ್ಬೋದು ನೀವು. ಸೊ ಅದೇ ಥರ ನೋಡ್ರಿ, ಇಲ್ಲಿ ಮಲ್ಟಿಪಲ್ ಲೈನ್ ಕಮೆಂಟ್ಸ್ನ ನಾವೇನು ಮಾಡ್ತೀವಿ ಇಲ್ಲಿ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಇಲ್ಲೇನು ಮಾಡಬೇಕು, ಹ್ಯಾಸ್ಟ್ರಿಕ್ ಸಿಂಬಲ್ ಕಂಪಲ್ಸರಿ ಹಾಕಿದರೆ ಮಾತ್ರ ದಿಸ್ ಇಸ್ ಅ ಮಲ್ಟಿಪಲ್ ಲೈನ್ ಕಮೆಂಟ್ಸ್ ಅಂತ ಹೇಳಿ ಡಿಕ್ಲೇರ್ ಆಗುತ್ತೆ. ಸೊ ಇಷ್ಟೇ, ಇದು ಜಾಸ್ತಿ ಏನಿಲ್ಲ. ಅಂದರೆ ನಾವು ಕೌಂಟಲ್ಲಿ ಫ್ಲವರ್ ಬ್ರ್ಯಾಕೆಟ್ಸಲ್ಲಿ ಏನಾಗುತ್ತೆ ನೋಡಿ, ಓನ್ಲಿ ಫ್ಲವರ್ ಬ್ರ್ಯಾಕೆಟ್ಸಲ್ಲಿ ಬರುವಂಥದ್ದೇ ಮಲ್ಟಿಪಲ್ ಆರ್ ಸಿಂಗಲ್ ಲೈನ್ ಕಮೆಂಟ್ ಅಂತೇಳಿ. ಇಲ್ಲಿ ನೋಡ್ಬೋದು ಕಮೆಂಟ್ಸ್, ನಾವೇನು ಕಮೆಂಟ್ ಕೊಡ್ತಾ ಇದ್ದೀವಿ, ಹೆಲೋ ವರ್ಡ್ ಅಂತೇಳಿ ಕೊಡ್ತಾ ಇದ್ದೀವಿ, ಹೌದಾ. ಸೊ ಹೆಲೋ ವರ್ಡ್ ನಥಿಂಗ್ ಬಟ್ ಔಟ್ಪುಟ್ಟಲ್ಲಿ ಬರುವಂಥದ್ದೇ ಜಸ್ಟ್ ಕಮೆಂಟ್. ರೀಡಿಂಗ್ ಪರ್ಪಸ್ಸಿಗೆ ಮಾತ್ರ ನಮಗೆ ಯೂಸ್ಫುಲ್ ಆಗುತ್ತೆ, ಅಲ್ಲಿ ಏನು ಚೇಂಜಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಹೌದಾ. ಹಾಗಾಗಿ ಸೊ ಕೌಂಟ್ ಅನ್ನೋ ಸ್ಪೇಸಲ್ಲಿ, ಅಂದರೆ ಕೌಂಟ್ ಅನ್ನೋ ಒಂದು ಜಾಗದಲ್ಲಿ ಏನು ಮಾಡ್ಬೋದು ನಾವು, ಲೈನ್ ಕಮೆಂಟ್ಸ್ನ ಆ್ಯಡ್ ಮಾಡ್ಬೋದು. ಅದು ಯಾವ ರೀತಿ, ಸಿಂಗಲ್ ಲೈನ್ ಅಥವಾ ಮಲ್ಟಿಪಲ್ ಲೈನ್ ಅಂಥೇಳಿ. ಸೊ ಕ್ಲಿಯರ್ ಆಯ್ತಲ್ಲ ಯಾವ ರೀತಿ ಅಂಥೇಳಿ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಯಾವುದು ಟಾಪಿಕ್ ಅಂಥೇಳಿ. ಅಂದರೆ ಜಸ್ಟ್ ನಾನು ಚಾಪ್ಟ್ರಲ್ಲಿ ಬರುವಂಥ ಚಿಕ್ಕ ಚಿಕ್ಕ ಟಾಪಿಕ್ಸಲ್ಲಿ ಒಂದು ಪ್ರೋಗ್ರಾಮಲ್ಲಿ ಏನೇನು ಟಾಪಿಕ್ಸ್ ಬರ್ತವೆ ಅಂಥೇಳಿ ಹೇಳ್ತಾ ಇದ್ದೀನಿ. ಓಕೆ, ಕಮೆಂಟ್ಸ್ ನೋಡಿದ್ವಿ. ಕಮೆಂಟ್ಸಲ್ಲಿ ಸಿಂಗಲ್ ಲೈನ್, ಮಲ್ಟಿಪಲ್ ಲೈನ್ ಅಂಥೇಳಿ ಯಾವ ರೀತಿ ಇರುತ್ತೆ ಅಂಥೇಳಿ ನೋಡಿದ್ರಲ್ಲ. ಸೊ ನೆಕ್ಸ್ಟ್ ಹೋಗೋಣ. ವಾಟ್ ಇಸ್ ದಿಸ್, ಏನೋ ಕಾಣ್ತಾ ಇದೆ, ಹೌದಾ. ಸೊ C++. ಸೊ ಡೇಟಾ ಟೈಪ್ಸ್. ವಾಟ್ ಈಸ್ ಡೇಟಾ ಟೈಪ್? ಸೊ ಡೇಟಾ ಟೈಪ್ಸಲ್ಲಿ ಯಾವ್ಯಾವ ಬರ್ತವೆ ಅಂಥೇಳಿ. ಸೊ ಡೇಟಾ ಟೈಪ್ಸಲ್ಲಿ ನೋಡ್ಬೋದು ಡಿರೈವ್ ಡೇಟಾ ಟೈಪ್ಸ್, ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಆ್ಯಂಡ್ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್. ಸೊ ಡೇಟಾ ಟೈಪ್ಸಲ್ಲಿ ಬರುವಂಥದ್ದು ಟೋಟಲ್ 3 ಡೇಟಾ ಟೈಪ್ಸ್: ಡಿರೈವ್ ಡೇಟಾ ಟೈಪ್, ಬಿಲ್ಟ್ ಇನ್ ಡೇಟಾ ಟೈಪ್ಸ್, ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್. ಈ ರೀತಿಯಾಗಿ ನಮಗೆ ಟಾಪಿಕ್ ವೈಸಲ್ಲಿ ಏನಾಗುತ್ತೆ, ಸಬ್ ಟಾಪಿಕ್ಸ್ ಬರ್ತವೆ, ಅಂದರೆ ಸಬ್ ಟೈಪ್ಸ್ ಬರ್ತವೆ. ಸೊ ಅದನ್ನು ಏನು ಮಾಡ್ಕೋಬೇಕು, ಸ್ವಲ್ಪ ನೆನ್ಪಿಟ್ಕೋಬೇಕು. ನೆನಪಿಲ್ಲ ಅಂದರೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಬಿಕಾಸ್ ನಾವಲ್ಲಿ ಏನೋ ಕಲ್ತಿದ್ವಿ, ಸೊ ಅದು ಮರ್ತೋಯ್ತು ಅನ್ನೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಟೈಪ್ಸ್, ಅದ್ರ ಬರುವಂಥ ಸಬ್ ಟೈಪ್ಸ್ನ ನಾವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ, ನೆನಪಲ್ಲಿರುತ್ತೆ ಕೊನೆವರೆಗೂ. ಸೊ C++ಅಲ್ಲಿ ಡೇಟಾ ಟೈಪ್ಸಲ್ಲಿ ಡಿರೈವ್ ಡೇಟಾ ಟೈಪ್ಸ್, ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಆ್ಯಂಡ್ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್, ಇವಿಷ್ಟು 3 ಟೈಪ್ಸ್ ಇದ್ದಾವೆ ಇದರಲ್ಲಿ ಡಿಫೈನ್ ಆಗಿದೆ. ಇವತ್ತಿನ ಕ್ಲಾಸಲ್ಲಿ ನೋಡಿದ್ರಲ್ಲ ಏನೇನು ಕಲ್ತ್ವಿ ಅಂತ ಹೇಳಿ. ಸೊ ಫಸ್ಟ್ ಕೀವರ್ಡ್ಸ್ನ ಡಿಸ್ಕಸ್ ಮಾಡಿದ್ವಿ. ಕೀವರ್ಡ್ಸಲ್ಲಿ ಏನೇನು ಬರ್ತವೆ, ಯಾವ್ದು ಬರ್ತವೆ ಕೀವರ್ಡ್ಸ್ ಅಂದರೆ, ಸೊ ಫಾರ್ ಆಗಿರ್ಬೋದು, ಇಫ್ ಎಲ್ಸ್, ಮೇನ್ ಸೆಕ್ಷನ್, ಸೊ ಈ ರೀತಿಯಾದಂಥ ಕೀವರ್ಡ್ಸ್ ಬರುತ್ತೆ. ಆ್ಯಂಡ್ ಅದರ ಸಪ್ರೇಟ್ ಲಿಸ್ಟೇ ತೋರಿಸಿದೆ. ಪ್ರೀವಿಯಸ್ ಅಂದರೆ ಸಿ ಪ್ರೋಗ್ರಾಮಿಗೂ ದೆನ್ C++ ಪ್ರೋಗ್ರಾಮ್ಗೂ ಏನೇನು ವ್ಯತ್ಯಾಸ ಇದೆ ಆ್ಯಂಡ್ ಯಾವ್ಯಾವ ಆ್ಯಡ್ ಆಗಿದೆ. ದೆನ್ ಯಾವುದರಲ್ಲಿ C++ ಅಂತ ನೋಡಿದ್ವಿ, ಫ್ರೆಂಡ್ ಫಂಕ್ಷನ್ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು, ನೇಮ್ ಸ್ಪೇಸ್ ಅಂತೇಳಿ ಇದೆ. ದೆನ್ ವಾಲಟೈಲ್. ಸೊ ಈ ರೀತಿಯಾದಂಥ ಸ್ವಲ್ಪ ಚೇಂಜಸ್ ಬರುವಂಥದ್ದು ಯಾವ್ದ್ಯಾವ್ದಿದೆ. ದೆನ್ ಈ ಇಂಟರ್ಪ್ರಿಟರ್ ಅಂಥೇಳಿ. ಓಕೆ, ಇನ್ನೂ ಹಲವಾರು ಇವೆ. ಆ್ಯಂಡ್ ಅದ್ರ ಜೊತೆಗೆ ನೆಕ್ಸ್ಟ್ ವೈಟ್ ಸ್ಪೇಸ್ ನೋಡಿದ್ವಿ, ಹೌದಾ. ಸೊ ವಾಟ್ ಈಸ್ ವೈಟ್ ಸ್ಪೇಸ್ ಅಂಥೇಳಿ, ಯಾವ ರೀತಿ ಸ್ಪೇಸ್ ಇರುತ್ತೆ, ಒಂದು ಟ್ಯಾಬ್ ಸ್ಪೇಸ್ ಆಗಿರ್ಬೋದು ಆ್ಯಂಡ್ ಬ್ಲ್ಯಾಂಕ್ ಸ್ಪೇಸ್ ಅಂಥೇಳಿ ನೋಡಿದ್ವಿ. ಅದ್ರ ಜೊತೆಗೆ ನೆಕ್ಸ್ಟ್ ಸೊ ಇನ್ನೊಂದು ನೋಡಿದ್ವಿ ಕಮೆಂಟ್ ಸೆಕ್ಷನ್, ಹೌದಾ. ಸೊ ವಾಟ್ ಈಸ್ ಕಮೆಂಟ್ ಆ್ಯಂಡ್ ಕಮೆಂಟ್ಸಲ್ಲಿ ಬರುವಂಥ ಟೈಪ್ಸ್ ಯಾವ್ಯಾವಿದು, ಸಿಂಗಲ್ ಲೈನ್ ಕಮೆಂಟ್, ಮಲ್ಟಿ ಲೈನ್ ಕಮೆಂಟ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳಿ ನೋಡಿದ್ವಿ. ಸೊ ಕಮೆಂಟ್ಸ್ ಅನ್ನೋದು ನಾವು ಎಲ್ಲಿ ಕೊಡ್ತೀವಿ ಅಂದರೆ ಪ್ರೋಗ್ರಾಮಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಯ್ತಲ್ಲ. ಹೆಲೋ ವರ್ಡ್ ನಾವೇನಾದರೂ ಕಮೆಂಟ್ ಮಾಡಲಿಕ್ಕಿದ್ರೆ ಅಲ್ಲಿ ಏನು ಮಾಡ್ತೀವಿ, ನಾವಿಲ್ಲಿ ಕಮೆಂಟ್ ಲೈನ್ ಅಂದರೆ ಅಲ್ಲಿ ಆ್ಯಡ್ ಮಾಡ್ತೀವಿ ಅಂತ ಹೇಳಿ, ಸಿಂಗಲ್ ಕಮೆಂಟ್ ಲೈನ್ ಆ್ಯಂಡ್ ಮಲ್ಟಿ ಲೈನ್ ಕಮೆಂಟ್ಸ್ ಅಂತ ಹೇಳಿ ಯೂಸ್ ಮಾಡಿದ್ವಿ. ಅದ್ರ ಜೊತೆಗೆ ಡೇಟಾ ಟೈಪ್ಸ್ ನೋಡಿದ್ವಿ. ಡೇಟಾ ಟೈಪ್ಸಲ್ಲಿ ಡಿರೈವ್ ಡೇಟಾ ಟೈಪ್, ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಆ್ಯಂಡ್ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್. ಸೊ ಡೇಟಾ ಟೈಪ್ಸಲ್ಲಿ 3 ಟೈಪ್ಸ್ ಇದ್ದಾವೆ. ಸೊ ನೋಟ್ ಡೌನ್ ಮಾಡ್ಕೊರಿ. ಅದ್ರ ಜೊತೆಗೆ ಎಲ್ಲ ಕ್ಲಾಸಸ್ನು ಕೇಳ್ತಾ ಇರಿ ಆ್ಯಂಡ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಅಂಟಿಲ್ ದೆನ್, ಥ್ಯಾಂಕ್ ಯು.